ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದು ಒಂದು ಪಡ್ಡು ಮಾಡೋದು ಇದನ್ನು ತೋರಿಸ್ತಾ ಇದ್ದೇನೆ. ಇದು ಬಂದು ಕುಮಿಲ್ ಪನ್ಯಾರಂ ಕಲ್, ಕಡವಾ ಪನ್ಯಾರಂ ಕಲ್ ಅಥವಾ ಕಾನಿಕಲ್ ಶೇಪ್ ಪನ್ಯಾರಂ ಕಲ್ ಅಂತ ನೀವು ಸರ್ಚ್ ಮಾಡಿದ್ರೆ ಈ ಪ್ರಾಡಕ್ಟ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಕೋಬೋದು ಆನ್ಲೈನಲ್ಲಿ. ಇದು ಬಂದು ನನ್ನ ಹತ್ರ 3 ಥರ ಇದೆ. 3ನೂ ನಾನು ಬೇರೆ ಬೇರೆ ಟೈಮಲ್ಲಿ ಪರ್ಚೇಸ್ ಮಾಡಿದ್ದು. ಸೊ 3ನೂ ಒಂದೇ ಸಲ ರಿವ್ಯೂ ಕೊಡ್ತಾ ಇದ್ದೀನಿ. ಇದು ಬಂದು ಸೋಪ್ ಸ್ಟೋನ್ದು ಓರುಕುಳಿ ಪನ್ಯಾರಂ ಕಲ್ ಅಥವಾ ಕಾನಿಕಲ್ ಶೇಪ್ಡ್ ಪನ್ಯಾರಂ ಕಲ್, ಒನ್ ಪಿಟ್ಟೆಡ್ ಕಾನಿಕಲ್ ಶೇಪ್ ಪನ್ಯಾರಂ ಕಲ್ ಅಂತ ನೀವು ಸರ್ಚ್ ಮಾಡ್ಬೋದು. ನಾನು ಬಂದು ಇದನ್ನು ಮಧುರೈ ಸಿಕಂದರ್ ಶಾಪಿಂದ ತರಿಸಿದ್ದು. ಇದು ಪ್ರೀ ಸೀಸನ್ಡ್ ಬಂತು, ಸೋಪ್ ಸ್ಟೋನ್ದು ಪ್ರೀ ಸೀಸನ್ಡ್ ನಾನು ಪರ್ಚೇಸ್ ಮಾಡಿದ್ದು. ಸೊ ಇದಕ್ಕೆ ನಾನು 450 ರುಪೀಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ನ ಪೇ ಮಾಡಿದೆ. ಶಿಪ್ಪಿಂಗ್ ಚಾರ್ಜಸ್ ಎಕ್ಸಾಕ್ಟಾಗಿ ನನಗೆ ಎಷ್ಟು ಅಂತ ಗೊತ್ತಿಲ್ಲ, ಬಿಕಾಸ್ ಇದು ಬೇರೆ ಪ್ರಾಡಕ್ಟ್ಸ್ ಜೊತೆ ಇದನ್ನು ನಾನು ಪರ್ಚೇಸ್ ಮಾಡಿದ್ದು. ಇದನ್ನು ನಾವು ಜಸ್ಟ್ ಲೈಕ್ ಪಡ್ಡು ಹೇಗೆ ಮಾಡ್ತೀವಿ ಅದೇ ಥರ ಮಾಡೋದು. ಆದರೆ ಈ ಸೋಪ್ ಸ್ಟೋನ್ದು ಹೇಗೆ ಮೇಂಟೈನ್ ಮಾಡಬೇಕು ಅಂತಂದರೆ, ಜಸ್ಟ್ ಲೈಕ್ ಮಣ್ಣಿನ ಪಾತ್ರೆಗಳನ್ನ ನಾವು ಎಷ್ಟು ಕೇರ್ಫುಲ್ಲಾಗಿ ಮೇಂಟೈನ್ ಮಾಡ್ತೀವಿ ಅದೇ ಥರ ಇದನ್ನು ಮೇಂಟೈನ್ ಮಾಡಬೇಕು. ಖಾಲಿ ಪಾತ್ರೆನ ನೀವು ಗ್ಯಾಸ್ ಮೇಲೆ ಇಡೋ ಹಾಗಿಲ್ಲ. ಖಾಲಿ ಪಾತ್ರೆದು ಇಟ್ಟರೆ ಅದು ಒಡೆದೋಗುತ್ತೆ, ಕ್ರ್ಯಾಕೆಲ್ಲ ಬಂದುಬಿಡುತ್ತೆ. ಸೊ ಫಸ್ಟ್ ನಾವು ಪಡ್ಡು ಹಾಕಿದಾಗ ಒಂದು ಸ್ವಲ್ಪ ಇದಾಗುತ್ತೆ, ಯಾಕಂದರೆ ಅದು ಹೀಟ್ ಆಗೋದು ಒಂದು ಸ್ವಲ್ಪ ನಿಧಾನ ಆಗುತ್ತೆ. ಬಟ್ ಸೆಕೆಂಡ್ ಪಡ್ಡುವಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಬಂದು ಡೋನಟ್ ಶೇಪಲ್ಲಿ ನಾವು ಪಡ್ಡು ಮಾಡ್ತೀವಿ. ಡೋನಟ್ ಶೇಪು ಅಥವಾ ನಾವು ಉದ್ದಿನ ವಡ ಏನು ನೀವು ಹೋಟ್ಲಲ್ಲೆಲ್ಲ ಕಾಣುತ್ತಲ್ಲ ಅದೇ ಥರ ಇರುತ್ತೆ. ಬಟ್ ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ತುಂಬ ಸಾಫ್ಟಾಗಿರುತ್ತೆ. ಇದು ಬಂದು ಐರನ್ದು. ಇದನ್ನು ಕೂಡ ಮಧುರೈ ಸಿಕಂದರ್ ಶಾಪಿಂದನೇ ನಾನು ತಗೊಂಡಿದ್ದು. ಇದಕ್ಕೆ 140 ರುಪೀಸ್ ಪ್ಲಸ್ ಡೆಲಿವರಿ ಚಾರ್ಜಸ್. ಇದರಲ್ಲೂ ಕೂಡ ಡೆಲಿವರಿ ಚಾರ್ಜಸ್ ಎಷ್ಟು ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಆದರೆ ಇದಕ್ಕೆ 140 ರುಪೀಸ್ ಪೇ ಮಾಡಿದ್ದು. ಇದು ಐರನ್ದು, ಬೇಗ ಹೀಟ್ ಆಗೋಗುತ್ತೆ. ಅದನ್ನು ನಾವು ಫ್ಲೇಮ್ನ ಅಡ್ಜಸ್ಟ್ ಮಾಡ್ಕೋತಾನೆ ಇರಬೇಕಾಗತ್ತೆ. ಇದು ಕೂಡ ನಾವು ಪರ್ಚೇಸ್ ಮಾಡಬೇಕಾದ್ರೆ ಒರುಕುಳಿ ಪನ್ಯಾರಂ ಕಲ್ ವಿತ್ ನೀಡಲ್ ಅನ್ನೋದನ್ನ ಸರ್ಚ್ ಮಾಡಿ ಪರ್ಚೇಸ್ ಮಾಡಬೇಕು. ವಿತೌಟ್ ನೀಡಲ್ ಕೂಡ ಸಿಗುತ್ತೆ, ಬಟ್ ಶೇಪ್ ಬೇಕು ಅಂದರೆ ವಿತ್ ನೀಡಲ್ ಇರೋದನ್ನ ತೊಗೋಬೇಕು. ಬಟ್ ನನಗೆ ಈ ಪ್ರಾಡಕ್ಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇದನ್ನು ತೆಗೆಯೋದು ಕೂಡ ತುಂಬಾ ಕಷ್ಟ ಆಗುತ್ತೆ, ಕಿತ್ತೋಗುತ್ತೆ. ಆಮೇಲೆ ಪರ್ಫೆಕ್ಟ್ ಶೇಪೆಲ್ಲ ಬರೋದಿಲ್ಲ, ಬಟ್ ಬೇಗ ಆಗುತ್ತೆ. ಇನ್ನೊಂದು ಬಂದು ಜಿಯೋ ಮಾರ್ಟ್ ನೆಟ್ವರ್ಕಿಂಗ್ ಅನ್ನೋ ಒಂದು ವೆಬ್ಸೈಟಿಂದ ಪರ್ಚೇಸ್ ಮಾಡಿದ್ದು. ಇದು ಸೋಪ್ ಸ್ಟೋನ್ದೆ 4 ಪಿಟ್ಟೆಡ್ ಕಾನಿಕಲ್ ಪನ್ಯಾರಂ ಕಲ್ ಅಂತ. ಇದು ಪ್ರೀ ಸೀಸನ್ಡ್ ಆಗಿರಲಿಲ್ಲ, ಮನೆಗೆ ನಾನು ಬಂದ ಮೇಲೆ ಸೀಸನಿಂಗ್ ಮಾಡಿದ್ದು. ಇದು ವೆಬ್ಸೈಟಲ್ಲಿ ಆರ್ಡರ್ ಪ್ಲೇಸ್ ಮಾಡೋಕ್ಕಾಗಿರಲಿಲ್ಲ, ಆದರೆ ಅಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಇತ್ತು ವಾಟ್ಸಪ್ದು. ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ನಾನು ಡೀಟೇಲ್ಸ್ ಕೇಳಿದಾಗ ಸ್ಟಾಕ್ ಅವೈಲಬಲ್ ಇದರಿಂದ ಅವ್ರು ನನಗೆ ಕಳಿಸ್ಕೊಟ್ರು. ಇದಕ್ಕೆ ನಾನು 500 ರುಪೀಸ್ ಪ್ರಾಡಕ್ಟ್ಗೆ ಮತ್ತು 200 ರುಪೀಸ್ ಶಿಪ್ಪಿಂಗ್ ಚಾರ್ಜ್ನ ಪೇ ಮಾಡಿದೆ. ಟೋಟಲಿ ಇದು ನನಗೆ 700 ರುಪೀಸ್ ಬಂತು. ಸೀಸನಿಂಗ್ ಮಾಡಿದ್ಮೇಲೆ ಇದನ್ನು ನಾವು ಯೂಸ್ ಮಾಡಬೇಕು. ಸೀಸನಿಂಗ್ ಮಾಡಲಿಲ್ಲಂಗೂ ಕೂಡ ಇದನ್ನು ಸ್ಟವ್ ಮೇಲೆ ಇಡೋಂಗಿಲ್ಲ, ಒಡೆದೋಗುತ್ತೆ. ಇದನ್ನು ಅಷ್ಟೇ, ಸೀಸನಿಂಗ್ ನೀವು ಯಾವುದಾದ್ರೂ ವೀಡಿಯೋಸ್ನ ನೋಡಿ ಸೋಪ್ ಸ್ಟೋನ್ದು ಮಾಡ್ಕೋಬೇಕಾಗಿ ಬರುತ್ತೆ. ಇಲ್ಲ ಪ್ರೀ ಸೀಸನ್ ಸಿಕ್ಕಿದ್ರೆ ನೀವು ತೊಗೋಬೋದು. ಇದನ್ನು ಅಡ ದೋಸಾದು ಏನು ರೆಸಿಪಿ ಇರುತ್ತೆ ಅದನ್ನು ಕೂಡ ಇದರಲ್ಲಿ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಜಸ್ಟ್ ಲೈಕ್ ವಡೆ ಥರ ಟೇಸ್ಟ್ ಕೊಡುತ್ತೆ. ಅಡ ದೋಸೆ ಅಂದರೆ ಪಲ್ಸಸ್ ಎಲ್ಲ ಹಾಕಿ ಮಾಡ್ತೀವಲ್ಲ, ಉದ್ದಿನಬೇಳೆ, ತೊಗರಿಬೇಳೆ, ಹೆಸರುಬೇಳೆ ಅವೆಲ್ಲ ಅದನ್ನು ಹಾಕಿ ಹೆಲ್ತಿ ಕೂಡ. ಒಂದು ಮಕ್ಳುಗಳಿಗೆ ಇದು ಟಿಫನ್ ಬಾಕ್ಸ್ಗೆ ಹಾಕಲಿಕ್ಕೆ ಈ ಸೈಜ್ದು ತುಂಬಾ ಚೆನ್ನಾಗಿದೆ. ನೀವು ಈ ಒರುಕುಳಿ ಪನ್ಯಾರಂ ಕಲ್ಲಾದರೂ ತೊಗೋಬೋದು, ಇಲ್ಲ 4 ಪಿಟ್ಟೆಡ್ ಆದರೂ ತೊಗೋಬೋದು. ಕೋನಿಕಲ್ ಅಂತ ಏನಂತೀವಿ ಅಂದರೆ ಮಧ್ಯ ಈ ಕೋನ್ ಶೇಪ್ಡ್ ಇರೋದ್ರಿಂದ ಇದನ್ನು ಕಾನಿಕಲ್ ಶೇಪ್ ಪನ್ಯಾರಂ ಕಲ್ ಅಂತ ಹೇಳ್ತೀವಿ. 2 ಸೋಪ್ ಸ್ಟೋನ್ದು ತುಂಬ ಚೆನ್ನಾಗಿದೆ. 2ರಲ್ಲಿ ಯಾವ್ದು ಬೇಕೋ ಅದು ನೀವು ತೊಗೋಬೋದು, ಅಥವಾ 2 ತೊಗೊಂಡ್ರೂ ನೀವು ಚೆನ್ನಾಗಿರುತ್ತೆ. ಸೊ ಆದರೆ ಐರನ್ದು ಇದು ಮಾತ್ರ ದೊಡ್ಡ ಸೈಜ್ ಬರುತ್ತೆ. ಇದು ಐರನ್ದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬೇಕು ಅಂತ ಅಂದರೆ ನೀವು ತೊಗೋಬೋದು. ವಿತ್ ನೀಡಲ್ ಇರೋದು ತೊಗೊಂಡ್ರೆ ಶೇಪು ಡೋನಟ್ ಶೇಪಲ್ಲಿ ಒಂದು ಸ್ವಲ್ಪ ಬರುತ್ತೆ. ಇಲ್ಲ ಅಂದರೆ ಮಾಮೂಲಿ ಪಡ್ಡು ವಿತೌಟ್ ನೀಡಲ್ ತೊಗೊಂಡ್ರೆ ಮಾಮೂಲಿ ನಾವು ಏನು ಪಡ್ಡು ಮಾಡ್ತೀವಿ ರೌಂಡಲ್ಲಿ ಅದೇ ಥರ ಇದು ಬರುತ್ತೆ. ಇದು ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ. ಬೇಕು ಅಂತ ಅಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅನ್ನೋದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕು ಅಂತ ಅಂದರೆ ನೋಡಿ ಪರ್ಚೇಸ್ ಮಾಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.